ಬಂಗಾರದಪುರ, ರಜತಪುರ, ಲೋಹಪುರ, ನಭೋ ಮಂಡಲಕ್ಕೆ ಚಿಮ್ಮಿಸಿದರು. ಇಡೀ ಪ್ರಪಂಚವೇ ಭಯಗೊಳ್ಳುವ ರೀತಿಯಲ್ಲಿ 3 ಪಟ್ಟಣಗಳು ನಭೋ ಮಂಡಲದಲ್ಲಿ ಕರ 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 ಕರದೆ ತಿರುಗುವುದಕ್ಕೆ ಪ್ರಾರಂಭವಾಯಿತು. ಅಂತಹ ಪುರವನ್ನು ನಾವು ಬೇಕಾದಂತಹ ಸಾಹಿತ್ಯಗಳೊಂದಿಗೆ, ಅದೇ ರೀತಿಯಾಗಿ ರಕ್ಕಸ ವೀರರೊಂದಿಗೆ ಸೇರಿಕೊಂಡವರಿದ್ದೇವೆ. ಇಡೀ ಪ್ರಪಂಚ ನಮ್ಮನ್ನು ತ್ರಿಪುರಾಸುರರು ಎನ್ನುವ ಹಾಗೆ ಕೊಂಡಾಡುತ್ತಾ ಇದೆ ಎನ್ನುವಲ್ಲಿ ಮನಸ್ಸಿಗೆ ಸಮಾಧಾನ. ಓರ್ವನಿಗೆ ಒಂದೊಂದು ಲೋಕ, ಸ್ವರ್ಗಲೋಕ ನನ್ನ ಸುಪರ್ದಿಯಲ್ಲಿರಬೇಕು. ಹಾಗಿದ್ರೆ ಸ್ವಾಧೀನ ಮಾಡಬೇಕಲ್ಲ. ಒಳಗೋಗ ನನಗೆ ಬಾಯಿ ಬರೋದಿಲ್ವ? ಬರ್ತದೆ, ಅವಸರ ಸಲ್ಲದು. ನಿಧಾನರಾಗಿ ಮತ್ತೆ ಒಳಗೆ ಹೋಗಿ. ನಮಗೆ ಕಾಲಮಿತಿಯೊಳಗೆ ಎಲ್ಲ ಮುಗಿಸಬೇಕು. ಕಾಲಮಿತಿ ನಿಮಗುಂಟು, ನಮಗಿಲ್ವಲ್ಲ. ಒಂದು ಗಳಿಗೆಯೂ ಹೆಚ್ಚು ನಾವು ಸಿಗ್ಲಿಕ್ಕಿಲ್ಲ ನಿಮಗೆ. ಅದೇ ನನಗೂ ಕೂಡ ಇಲ್ಲಿ ದ್ವಾರದಲ್ಲಿ ಒಬ್ಬನೇ ಕೂತು 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 ಬೇಸರ ಹಿಡಿದು ಹೋಗಿದೆ. ನಿನ್ನ ಬೇಸರ ದೂರ ಮಾಡುವುದಕ್ಕೆ ನಾನು ಬಂದದ್ದಲ್ಲ. ಆದ್ರೂ ಕೂಡ ನಿಮ್ಮನ್ನು ನೋಡುವಾಗ ಒಂದೆರಡು ಮಾತು ಮಾತಾಡಿಸುವ ಅಂತ ನನಗೆ ಆಸೆ ಆಗುತ್ತಾ ಉಂಟು. ಆಡುವ ಮಾತು ಬೇಗ ಆಡು. ನನಗೆ ಆಡುವ ಮಾತಿಗಿಂತ ಮುಖ್ಯವಾಗಿ ಬಂದವರು ಯಾರು, ಯಾಕಾಗಿ ಬಂದಿದ್ದಾರೆ ಎನ್ನುವಂತ ಪ್ರಶ್ನೆಗೆ ಉತ್ತರ ಮುಖ್ಯ. ಯಾಕೆಂದ್ರೆ ಇಲ್ಲಿಯ ದ್ವಾರದ ರಕ್ಷಣೆ ನನ್ನ ಹೊಣೆಗಾರಿಕೆ ಉಂಟು. ಅದಕ್ಕೆ ಬೇಕಾಗಿ ಕೇಳಿದ್ದು. ನೀವು ತಡೆದಿದ್ದೇವೆ ಅಂತ ಬೇಸರಿಸಬೇಡಿ. ಇದು ನನ್ನದೊಂದು 2 ಸಣ್ಣ ಸಣ್ಣ ಪ್ರಶ್ನೆಗೆ ನೀವು ಉತ್ತರವನ್ನು ಕೇಳು. ಇದು ಹೊಸಬರಾಗಿ ಕಾಣುತ್ತೀರಿ, ಹಿಂದೆ ಬಂದವರು ಎಂತದ್ದು ಗೊತ್ತಿಲ್ಲ, ನೆನಪಿಲ್ಲ. ಹಾಗಂತ ಎಲ್ಲಿಂದ, ಪುರ ಯಾವುದು, ಯಾಕಾಗಿ ಬಂದದ್ದು, ನಿಮ್ಮದು ನಾಮ ನೋಡುವಾಗ ಗೊತ್ತಾಗುದಿಲ್ಲ. ನಮ್ಮದು ಅಡ್ಡ ನಾಮವೇ, ಧರಿಸಿದ್ದಲ್ಲ. ನಾಮದವನ್ನು ಕಂಡ್ರಾಗುದಿಲ್ಲ. ಇಟ್ಟ ನಾಮ ಹೆಸರು ಯಾಕಾಗಿ ಅಲ್ಲಿಂದ ಬಂದದ್ದು, ಸಾಧಾರಣ ನಿಮ್ಮ ಅಂದಾಜು ವಯಸ್ಸು ನೋಡುವಾಗ ಗೊತ್ತಾಗುದಿಲ್ಲ. ಗೊತ್ತಾಗ್ತದೆ. ಪ್ರಾಯ ನನ್ನದು ನೋಡುವಾಗ ಗೊತ್ತಾಗ. ಕೆಲವರನ್ನು ನೋಡುವಾಗ ಗೊತ್ತಾಗ್ತದೆ. ನೋಡುವಾಗ ಒಂದು ರೀತಿ ಇರ್ತಾರೆ, ತೆಗೆಯುವಾಗ ಒಂದು ರೀತಿ ಇರ್ತಾರೆ, ಹೇಳಲಿಕ್ಕೆ ಆಗುದಿಲ್ಲ. ನಮ್ಮದು ನೋಡುವಾಗಲೂ ತೆಗೆಯುವಾಗಲೂ ಎಲ್ಲ ಒಂದೇ ರೀತಿ ಉಂಟು. 16 ದಾಟಿ 17ಕ್ಕೆ ಕಾಲಿಟ್ಟದ್ದು. ಮೊದಲು ಪ್ರಾಯ ಹೇಳಿಬಿಡು. ನಿಲ್ಲಿ. ಒಮ್ಮೆ ಅದು ಹೇಳಿದ್ದನ್ನು ಮತ್ತೊಮ್ಮೆ ಉಚ್ಚರಿಸುವಿದೆ. ಹೇಗೆ? ಪ್ರಾಯ ಎಷ್ಟು ಹೇಳಿದ್ದು? 16 ದಾಟಿ 17. ಏನು ವ್ಯತ್ಯಾಸ ಕಾಣ್ತದೆ? ಏನಿಲ್ಲ, ಆಗಿರ್ಬೋದು. ನಮ್ಮ ಪುರವೇ ಬೇರೆ. ನೀವು ಹೆಚ್ಚು ತಿರುಗಿಸಿ ಹೇಳುವ ಕ್ರಮವ ಸರಿ ಹೇಳಿದ್ದು. ಕೇಳಿದ್ದು ಪರಿಚಯವನ್ನು ಕೇಳಿದ್ದಿ, ಸವಿಸ್ತಾರವಾದ ಆ ಹೆಸರು ಕೇಳಿದ್ದೀಯೇನು? ಆ ಹೆಸರು ಅಂದ್ರೆ ತಾರಕಾಸುರ. ಕೇಳಿಲ್ಲ ಈಗಲೇ ಹೇಳಿದ್ದು. ಕೇಳದಿದ್ರೆ ಈಗ ಕೇಳ. ನಕ್ಕಲ ತಾರಕಂ ಸತಿ ಇಲ್ಲದೀಶಂಗೆ ಮಕ್ಕಳಾಗುವುದುಂಟೆ. ಅವ ಮನ್ನದಿಂದ ಹೋಗಿದ್ದಾನೆ, ನಡೆದು ಹೋಗಿದ್ದಾನೆ. ಅಂತಹ ತಾರಕಾಸುರರ 3 ಮಂದಿ ಮಕ್ಕಳಲ್ಲಿ ಹಿರಿಯವನಾದಂತಹ ನಾನೇ ತಾರಾಕ್ಷ. ನೀವ ತಾರಾಕ್ಷ ಅಂದ್ರೆ ನಾನೇ. ನೀವು ಶೋಣಿತಾಪುರದಲ್ಲಿ ಎಲ್ಲ ವಿಶೇಷವಾದಂತಹ ಪುರವೊಂದರ ನಿರ್ಮಾಣ ಮಾಡಿ ನಾನು ಅರಸನಾಗಿ ಮೆರೆಯುತ್ತಾ ಇದ್ದೇನೆ. ಗೊತ್ತಾಯ್ತು. ವಿಶೇಷ ಪುರ ಮಧುರ ಅಲ್ಲ, ನಿಮ್ಮ ತೂರು. ಅದೇ ವಿಶೇಷ. ನಿಮ್ಮ ಊರಲ್ಲಿ ನಿಮ್ಮ ತೂರು ಅದಕ್ಕೆ ಹೇಳಿ ಸ್ವರ್ಣಪುರ. ನಿಮ್ಮ ತೂರು ಸ್ವರ್ಣಪುರ, ಹೇಮಪುರ, ಕನಕಪುರ, ಬಂಗಾರದ ಕನಕಪುರದ ಬಂಡೆ ಅಂದ್ರೆ ನಾನೇ. ಸ್ವಲ್ಪ ತಿರುಗಿ. ನೀವೇ ಸರಿ ಗೊತ್ತಾಯ್ತು. ಅಲ್ಲಿ ಕಲ್ಲಿನ ಹಾಗೆ ಇರುವವ ನಾನು. ಅದು ಹೇಳಿದ ಕೇಳಿದ್ದೇನೆ. ಕೇಶ ರಾಶಿ ನೋಡು, ಅದೆಲ್ಲ ಗೊತ್ತಾಯ್ತು. ಕನಕಪುರದ್ದು ಇದು ಸ್ವಾಮಿ. 3 ಮಂದಿಯಲ್ಲಿ ಹಿರಿಯವ ತಾರಾಕ್ಷ ಅಲ್ಲ. ಮತ್ತೆ 3 ತಾಮ್ರಾಕ್ಷ ವಿದ್ಯುನ್ಮಾಲಿ ಇರುವರು ಬಂದಿದ್ದಾರೆ. ಇಲ್ಲ, ಬರಲಿಲ್ಲ. ನಾನೊಬ್ಬನೇ ಬಂದ. ಅವರೆಲ್ಲ ಅಲ್ಲೇ
ಬೆಳ್ಳಿ ಪಟ್ಟಣದಲ್ಲಿ ತಾಮ್ರಾಕ್ಷ, ತಾಮ್ರಾಕ್ಷ. ಲೋಹ ಪಟ್ಟಣ ಅಂದ್ರೆ ಕಬ್ಬಿಣದ ಪಟ್ಟಣದಲ್ಲಿ ವಿದ್ಯುನ್ಮಾಲಿ ಹಾ, ಆಳ್ವಿಕೆಯನ್ನು ನಡೆಸುತ್ತಾ ಇದ್ದಾರೆ. ತಾಮ್ರಾಕ್ಷ ಈಗ ರಜತದಲ್ಲಿದ್ದಾನಲ್ಲ, ರಜತಪುರ, ರಜತಪುರದಲ್ಲಿ. ಅದೇ ಬೆಳ್ಳಿಪುರ, ರಾಜ್ಯ ಅಲ್ಲ, ರಜತಪುರದಲ್ಲಿ. ಈಗ ನಿಮ್ಮದು ಚಿನ್ನದ ಪುರ ಅಂತ ಹೇಳ್ತೀರಿ, ಹೌದು. ಸ್ವರ್ಣಪುರ ಅಂತ ಹೇಳ್ತೀರಿ. ನಿಜ. ಇದು ಸ್ವರ್ಣಪುರದ ಇವರೇ ನಾವಡರೇ ಅಸಂಬದ್ಧ ಮಾತನಾಡ್ತಾರೆ. ಮತ್ತೆ ನೀವು ಅಲ್ಲಿ ಅಧಿಕಾರ ಅಲ್ವಾ? ಹೌದು. ಸ್ವರ್ಣಪುರಕ್ಕೆ ಈಗ ಅಧಿಕಾರಿ ನೀವಲ್ವಾ? ಅದಕ್ಕೆ ಅಲ್ಲಿ ನಾವಡರು ನೀವಲ್ವಾ? ಸ್ವರ್ಣಪುರದ ಒಡೆಯ. ಅದೇ ಅಲ್ಲಿ ನಾಡಿದ್ದು ನಾಡಲ್ಲ ಅದು ಪುರ. ನಾವಡ ಅಲ್ವಾ? ಏ, ನಾಡವರು. ಹ್ಮ್, ಅದು ಆಚೆಚೆ ಆಯ್ತು. ಹೌದು. ಮಧ್ಯದಲ್ಲಿ ಒಂದು ವಡ ಆಚೆಚೆ ಆಯ್ತು. ನಾಟವ ಹೋಗಿ ನಾವಡ ಆಯ್ತು. ಒಡ ಚೀಚೆ ಆಗಬಾರ್ದು. ಇದು ಅಲ್ಲೇ ಅಷ್ಟೆಲ್ಲ ಇರುವಾಗ ಅಷ್ಟನ್ನೆಲ್ಲ ನೀವು ಸಾಧಿಸಿದ್ದೀರಿ, ಸಂಪಾದಿಸಿದ್ದೀರಿ. ಮತ್ತೆ ಈ ಸ್ವರ್ಗಕ್ಕೆ ಯಾಕೋ ನಿಮ್ಮದಾದಂತಹ ದಾಳಿ? ಕಾರಣ ಉಂಟು, ಪ್ರತೀಕಾರ. ಹೌದಾ? ಸ್ವರ್ಗದ ಸಂಪತ್ತು ಮುಖ್ಯ ಅಲ್ಲ, ಮತ್ತೆ ಪ್ರತೀಕಾರ. ಯಾಕೆ ಬೇಕಾಗಿ? ದೇವತೆಗಳಿಂದ ರಕ್ಕಸರ ಶೋಷಣೆಯಾಗಿದೆ, ರಕ್ಕಸರಿಗೆ ಅನ್ಯಾಯವಾಗಿದೆ. ಅದನ್ನು ಸರಿಗೊಳಿಸುವುದಕ್ಕಾಗಿ ಬೇಕಾಗಿ ನೀವು ಸ್ವರ್ಗವನ್ನು ಸ್ವಾಧೀನಗೊಳಿಸುವುದಕ್ಕೆ ಬೇಕಾಗಿ ಬಂದಿದ್ದೀರಿ. ನಿಜ. ನಾವು ಏನಿದ್ರು ಇಲ್ಲಿಯ ವಿಷಯವನ್ನು ಹೋಗಿ ವಿತರಿಸುವವರು, ಸಣ್ಣದರಲ್ಲಿ ಮುಗಿಸುವುದಕ್ಕೆ ಹೇಳಿದ್ದೀರಿ. ಅಷ್ಟು ವಿಷಯ ಸಿಕ್ಕಿತು. ವಿಷಯ ಸಿಕ್ಕಿದ್ದನ್ನು ಹೋಗಿ ಅಲ್ಲಿಯವರೆಗೆ ಹೇಳುವವರೆಗೆ ನೀವೊಂದು ಕೃಪೆ ದೇರಿ, ಏನು ಅತಿಕ್ರಮಣ ಮಾಡಬೇಡಿ. ಇಲ್ವೇ ಇಲ್ಲ. ಹಾಗೆ ಹೋಗಿ ಹೀಗೆ ಉತ್ತರ ಏನು ಉತ್ತರ ನಿರೀಕ್ಷೆಯಲ್ಲಿ ಇರ್ತೇನೆ.